ಕರುಣಾಳು ಬಾ ಬೆಳಕಿ ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ. ಇವತ್ತಿನ ಬದುಕು ತುಂಬಾ ಒತ್ತಡದ ಬದುಕು. ಯಾವುದನ್ನು ಆರಾಮವಾಗಿ ಕೂತ್ಕೊಂಡು ಸಂತೋಷ ಪಡುವಂತ ಮನಸ್ಥಿತಿ ಯಾರಿಗೂ ಇಲ್ಲ. ಈಗ ತಾವು ಗಮನಿಸಿರ್ಬೇಕು, ನಮ್ಮ ಹಳೆ ಮನೆಗಳಲ್ಲಿ ಮನೆ ಮುಂದೆ ಕಟ್ಟೆ ಮಾಡಿರ್ತಿದ್ರು. ಕಟ್ಟೆ ಮೇಲೆ ಕೂತ್ಕೊಂಡು ಸಾಯಂಕಾಲ ಹೆಣ್ಮಕ್ಳು ಮಾತಾಡೋದು, ಹರಟೆ ಹೊಡೆಯೋದು, ಅದನ್ನೆಲ್ಲ ಕಾಡು ಹರಟೆ ಅಂತ ನಾವು ಇವತ್ತು ಬುದ್ಧಿವಂತರು ಕರಿತೀವಿ. ಅದು ಕಾಡು ಹರಟೆ ಆಗಿರಲಿಲ್ಲ. ಅದು ಮನೆಯಲ್ಲಿ ಒಂಟಿ ಜೀವ, ಹೆಣ್ಮಕ್ಳು ಒಳಗೆ ಇರ್ತಾರೆ, ಹೊರಗಿನ ಜಗತ್ತೇ ನೋಡಿರಲ್ಲ, ಒದ್ದಾಟ ಇರ್ತದೆ. ಆ ಒದ್ದಾಟದಿಂದ ಪಾರಾಗಬೇಕಾದ್ರೆ ಹಂಚಿಕೊಳ್ಳುವಂತ ವಿಧಾನ ಅದು, ಒಳಗಿನ ಒತ್ತಡವನ್ನ ಕಳ್ಕೊಳ್ಳುವಂತ ಒಂದು ವಿಧಾನ ಅದು. ಇವತ್ತಿನ ಜೀವನ ನೋಡ್ಬೇಕು, ಬೆಳಗ್ಗೆ ಹೋದ್ರೆ ವಾಚ್ ನೋಡ್ಕೊಂಡು ಓಡೋದು 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 ಓಡೋದು. ನಾವು ಎದಕ್ ಬದುಕ್ತಿದೀವಿ ಅಂತ ಗೊತ್ತಿಲ್ಲ. ಅಜ್ಜ ತಿರ್ಗಮರ್ಗೆ ಹೇಳೋನು, ನಾವು ಸಣ್ಣವರಿದ್ದಾಗ ಬಹಳ ಚಂದ ಇತ್ತಪ್ಪ ಅಂದ್ ಎಲ್ಲಾರು ಅದೇ ಹೇಳೋದೆ. ನಾನು ನನ್ನ ಮೊಮ್ಮಗ್ ಅದೇ ಹೇಳ್ತೀನಿ, ಬಹಳ ಚಂದ ಇತ್ತು ಹಿಂದೆ ಅಂತ ಹೇಳ್ತೀನಿ. ಹಂಗಲ್ಲೋ, ನಾವು ಸಂತೋಷವಾಗಿ ಬದುಕಿದೀವಪ್ಪ, ನೀವು ಒದ್ದಾಡ್ಲಿಕ್ಕೆ ಹತ್ತೀರಿ ಅಷ್ಟೇನೆ ಅಂತ. ಇದು ಬಹಳ ಚಂದದ. ಲಿವಿಂಗ್ ಅಂಡ್ ಸರ್ವೈವಲ್ ವ್ಯತ್ಯಾಸ ಅದ. ಸಂತೋಷವಾಗಿ ಬದುಕುವುದಕ್ಕೂ ಒತ್ತಡದಾಗ ದಿವಸ ಕಳೆಯೋದಕ್ಕೂ ಬೇರೆ ವ್ಯತ್ಯಾಸ ಅದ. ನಾನು 9 ವರ್ಷದ ಹಿಂದೆ ಅಮೆರಿಕಕ್ಕೆ ಹೋದಾಗ ಒಬ್ಬರು ಮನೆಗೆ ಕರ್ಕೊಂಡು ಹೋದ್ರು, ಲಾಸ್ ಆಂಜಲೀಸ್ ಅನ್ನೋ ಜಾಗದಾಗ. ಅಲ್ಲ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ, ಮನೆಗೆ ಸಹಾನುಭೂತಿ ಹೇಳಬೇಕು ಅಂತ ಕರ್ಕೊಂಡು ಹೋದ್ರು. ಆ ಹುಡುಗನ್ ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ನಿಮ್ಗೆ. ಆ ಹುಡುಗ IIT ಇಂದ BTech ಮಾಡ್ಯಾನ, IIM ನಿಂದ MBA ಮಾಡ್ಯಾನ, ಮಾಡಿ ದೊಡ್ಡ ಕಂಪನಿ ಸೇರ್ಕೊಂಡ, ಅಮೆರಿಕದಾಗಿದ್ದ. ಅವ್ನ ಸಂಬಳ ಎಷ್ಟಿತ್ತು ಅಂದ್ರೆ ಸುಮಾರು ವರ್ಷಕ್ಕೆ 4.25 ಕೋಟಿ ರೂಪಾಯಿ ಇತ್ತು. ಕಮ್ಮಿ ಏನಲ್ಲ. ಅಂತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಇರವ್ರೆ 4 ಮಂದಿ, ಅರಮನಿ ಅಂತ ಮನಿ, ಗಂಡ ಹೆಂಡತಿ, 10 ವರ್ಷದ ಮಗಳು, 7 ವರ್ಷದ ಮಗ, ಇಷ್ಟೇ ಇರೋದು. ಯಾಕೆ ಸತ್ತಿಮ ಅಂತ ಹೆಂಡ್ತಿನ ಕೇಳಿದೆ. ಪಾಪಗೆ ಎತ್ಕೋತ್ ಹೇಳಿದ್ಲು. ಏನ್ ಮಾಡುದ್ರಿ ಸರ್, ಯಾಕಂತ ಗೊತ್ತಾಗೋಲ್ತು. ಇವ್ರ ಜೋಡಿ ಇದ್ದಂತ ಮನುಷ್ಯನ್ ಕೆಲಸ ಹೋತು. ಇವಾಗೇನ್ ಅನಿಸ್ತಂದ್ರೆ ನೆಕ್ಸ್ಟ್ ಕೊಡ್ಲಿ, ನನ್ನ ತಲೆ ಮೇಲೆ ಬೀಳ್ತದ, ನಂದೇ ನೌಕರಿ ಹೋಗುದ್ ನೆಕ್ಸ್ಟ್ ಅನ್ಸ್ಬಿಡ್ತಾವಾಗ. ನೇಣ್ ಹಾಕೊಂಡ್ ಸತ್ ಹೋದ. ನನಗೆ ಬಹಳ ಕೆಟ್ಟ ಅನಿಸ್ತು. ಇಷ್ಟು ಕಲ್ತವಾಗ ಒಂದ್ ನೌಕರಿ ಸಿಗ್ತದ ಅಂತ ಆತ್ಮವಿಶ್ವಾಸ ಬರ್ಲಿಲ್ಲ. ನೀವ್ ಮನ್ಯಾಗ ಕೆಲಸ ಮಾಡ್ತಾಳ, ಕಸ ಮುಸ್ರಿ ಮಾಡ್ಲಿಕ್ಕೆ ಬಂದಿರ್ತಾಳ ಹೆಣ್ಮಗಳು, ನಾಳೆಯಿಂದ ಬರಬೇಡ ಅಂತ ಹೇಳ್ಬಿಡ್ರಿ ಆಕಿಗೆ ಏನು ಟೆನ್ಷನ್ ಇಲ್ಲ, ಹೋಗ್ಲಿ ಬಿಡ್ರಿ, 4 ಮನೆ ಸಿಗ್ತಾವಂತಾಳ. ಆಕಿಯಲ್ಲಿ ಬಿಡ್ತಾಳೋ ನೀವೇ ಕಾಪಾಡ್ಕೋಬೇಕಾಕೇನ ಅಷ್ಟೇನೆ. ನಿಮ್ ಮನೆಗೆ ನಳ ರಿಪೇರಿ ಮಾಡ್ಲಿಕ್ಕೆ ಬರ್ತಾನಲ್ಲ ಪ್ಲಂಬರು, ಅವ್ನ್ ಕೆಲ್ಸ ಹೋಗ್ತದಂತ ಭಯ ಇಲ್ಲ. ಇಲೆಕ್ಟ್ರಿಷಿಯನ್ ನೌಕರಿ ಹೋಗೋ ಭಯ ಇಲ್ಲ. ಈ ಕಲ್ತವ್ರಿಗೆ ಯಾಕೆ ಬಂತು ಭಯ? ನನಗಿದು ಬಹಳ ಆಶ್ಚರ್ಯ ಅನಿಸ್ತದೆ. ಒತ್ತಡ ಕೆಡ್ಸಿಕ್ ಹಾಕೊಂಡ್ಬಿಟ್ಟಿದೀವಿ ಅಂದ್ರೆ ನಾವು, ನಮ್ ಒಳಗಿನ ಆತ್ಮಶಕ್ತಿ ನಮ್ಗೆ ಗೊತ್ತೇ ಇಲ್ಲ ಮಾಡ್ಲಿಕ್ಕೆ ಬರ್ತದಂತ. ಒಬ್ಬ ಟಾಂಗಾ ಹೊಡ್ಯಾವ, ಒಬ್ಬ ಆಟೋ ರಿಕ್ಷಾ ಡ್ರೈವರ ಬಿಡ್ರಿ ಅಂತ, ನಾಳೆ ಮತ್ತೊಂದು ಆಟೋ ರಿಕ್ಷಾ ತಗೋತೀನಿ ಬಿಡ್ರಿ ಅಂತ. ನಾವು ಕಲ್ತವ್ರಿಗೆ ಯಾಕೆ ಬರ್ಲಿಲ್ಲ? ಯಾಕೆ ಬರುದಿಲ್ಲ ಅಂದ್ರೆ ನಾವು ಕಲಿಕೇನೆ ಒತ್ತಡದಾಗ ಆಗ್ಯದ. ಇದನ್ ಮಾಡ್ಬೇಡ, ಇದನ್ ಮಾಡಿ ಮಾಡ್ಕೋತ ಇಷ್ಟು ರಿಜಿಡ್ನಾಗ ಬಂದ್ಬಿಟ್ಟಿವಲ್ಲ ನಾವು. ಈ ಕೆಲವ್ರಿಗೆ ಒತ್ತಡ ಇಲ್ಲ ಅಂದ್ರೆ ಬದುಕ್ಲಿಕ್ಕೆ ಆಗುದಿಲ್ಲ, ಹಂಗದ ಪರಿಸ್ಥಿತಿ. ಕೆಲವ್ರು ನೋಡ್ಬೇಕು ನೀವು, 24 ತಾಸು ದುಡಿಯೋರು ಇರ್ತಾರಲ್ಲ, ಒಂದ್ ದಿವ್ಸ ರಜಾ ಕೊಟ್ಟು ಮನ್ಯಾಗ ಕೂಡಿಸ್ಬಿಡ್ರಿ, ಅವ್ರನ್ನ ಏನಾಗ್ತದ ನೋಡ್ರಿ. ಆದ್ರೆ ಇದು ಒಳ್ಳೇದಲ್ಲ. ಯಾವ ಬದುಕು ಒತ್ತಡದಲ್ಲಿ ಬರ್ತದೋ ಆ ಜೀವನ ತೀರ್ಮಾನಗಳನ್ನು ಕೂಡ ಒತ್ತಡದಲ್ಲೇ ತಗೊಳ್ತದೆ. ಆ ತೀರ್ಮಾನಗಳು ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಒತ್ತಡಗಳನ್ನು ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಕಡಿಮೆ ಮಾಡ್ಕೊಳ್ಳೋದೇ ಹೋದ್ರೆ ಬಹಳ ಕಷ್ಟ ಆಗ್ತದೆ. ಇನ್ ಬರ್ತಾ ಜೀವನ ಇನ್ನೂ ಕಾಂಪ್ಲಿಕೇಟ್ ಹಾಕೊಂಡು ಹೋಗ್ತದೆ. ಹೆಚ್ಚು ನಾವೀಗ ಡಿಜಿಟಲೀಕರಣ ಮಾಡ್ಕೊಂಡು ಪ್ರತಿಯೊಂದೆಲ್ಲ ಟೆಕ್ನಾಲಜಿ ಮೇಲೆ ಮಾಡೋದಾಗ್ಲಿ. ಹುಡುಗರ ಆಟ ಕೂಡ ಆಡೋದಿಲ್ಲ, ಗೊತ್ತದಲ್ಲ. ಟಿವಿ ಒಂದಿದ್ರೆ ಸಾಕು, ಅವಕ್ಕ ಮೊಬೈಲ್ ಇದ್ರೆ ಸಾಕು. ಇದರಿಂದ ಏನಾಯ್ತು ಗೊತ್ತದ? ಹುಡುಗರು ತಮ್ಮ ಜೀವನದ ಪರಿಹಾರಗಳನ್ನ ಟೆಲಿವಿಷನ್ ಮೂಲಕ, ಲ್ಯಾಪ್ಟಾಪ್ ಮೂಲಕ ಕಂಡುಕೊಳ್ಳಿಕ್ ಹತ್ಯಾರ, ಮನುಷ್ಯರ ಮೂಲಕ ಅಲ್ಲ. ಎಲ್ಲಿವರೆಗೂ ಮನುಷ್ಯರ ಜೋಡಿ ನಾವು ಹಂಚಿಕೊಳ್ಳೋದಿಲ್ವೋ ಭಾವನೆಗಳನ್ನ, ಒತ್ತಡ ಹೆಚ್ಚಿಗೆ ಹಾಕೋತೆ ಹೋಗ್ತದೆ. ನಿಮ್ ಕುಕ್ಕರ್ನೊಳಗ ಮ್ಯಾಲ್ ಲಿಡ್ ಇರ್ತದಲ್ಲ, ಅದ್ರಾಗ ಏನ್ರ ಕಸರು ಸಿಕ್ ಹಾಕೊಂಡಿತ್ತಂದ್ರ ಟಬ್ ಅಂತ ಹಾರಿಬಿಡ್ತದ ಕುಕ್ಕರ್. ಮನುಷ್ಯನ ಮನಸ್ಸು ಹಂಗಾಗ್ಯದೀಗ. ಆ ಒತ್ತಡ ಹೋಗ್ಲಿಕ್ಕೆ ಆ ಪ್ರೆಷರ್ ಗೇಜ್ ಇಟ್ಕೋಬೇಕಾಗ್ತದೆ. ಆ ಪ್ರೆಷರ್ ಗೇಜ್ ಯಾವುದು? ಈಗ ಸಾಮಾಜಿಕ ಚಟುವಟಿಕೆಗಳಾಗ್ಲಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗ್ಲಿ, ಅಥವಾ ಮಕ್ಕಳಿಗೆ ಯಾವುದಾದ್ರೂ ಒಂದು ಹವ್ಯಾಸ ಕಲಿಸ್ಬೇಕು. ಸಂಗೀತನೋ, ಆಟನೋ, ನಾಟಕನೋ ಯಾವುದೋ ಒಂದು ಕಲಿಸಿದ್ರೆ ಆ ಒತ್ತಡ ಕಮ್ಮಿ ಆಗ್ತದೆ. ನನಗೆ ಗೊತ್ತಿದ್ದಂತ, ನನ್ನ ಗುರುಗಳಾಗಿದ್ದಂತ ಡಾಕ್ಟರ್ ರಾಜಾ ರಾಮಣ್ಣ ಅವ್ರು ಹೇಳೋರು, ಬಹುದೊಡ್ಡ ಅಣುವಿಜ್ಞಾನಿ ಆತ. ಆದ್ರೆ ಮನೆಗೆ ಬಂದಾಗ 1 ತಾಸು ಪಿಯಾನೋ ನುಡಿಸ್ಬೇಕು. ಐನ್ಸ್ಟೀನ್ ಹೇಳ್ತಿದ್ದ, ನಾನು ಫಿಸಿಕ್ಸ್ ಬಹಳ ತಲೆ ಭಾರ ಅನಿಸಿದಾಗ ನಾನು ವಯಲಿನ್ ನುಡಿಸ್ತೀನಿ ಅಂತಿದ್ದ. ಹಾಗೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಆ ಹವ್ಯಾಸಗಳನ್ನು ಕೊಟ್ಟಾಗ ಒತ್ತಡ ಅವರನ್ನು ಒತ್ತಡಕ್ಕೆ ಸಿಕ್ಕಾಕೊಳ್ಳೋದಿಲ್ಲ, ಚೆನ್ನಾಗಿ ಮನಸ್ಸನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡ್ತದೆ.